ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 22ನೆಯ ದಿನ. ಪ್ರಿಯ ಮಕ್ಕಳೇ, ಈಗ ಮುಂಚೆಗಿಂತ ಅಧಿಕವಾಗಿ ಕೇಳಿಸಿಕೊಳ್ಳುವುದಕ್ಕೂ ಅರ್ಥೈಸಿಕೊಳ್ಳುವುದಕ್ಕೂ ಪ್ರಾರಂಭಿಸಿರಿ. ಫಾತಿಮದಲ್ಲಿ ಆರಂಭಿಸಿದ್ದನ್ನು ಪೂರ್ತೀಕರಿಸಲು ದೇವರು ಬಯಸುತ್ತಿದ್ದಾರೆ. ಹಿಂದೆಂದಿಗೂ ಲಭಿಸದೇ ಇರುವಂತಹ ಸ್ವರ್ಗೀಯ ಶಕ್ತಿ ಭೂಮಿಯ ಮೇಲೆ ಸುರಿಯಲ್ಪಡುತ್ತಿದೆ. ಉನ್ನತದಿಂದ ಸುರಿಸಲಾದ ಅನುಗ್ರಹಗಳು ಒಂದೊಂದು ಆತ್ಮಕ್ಕೂ ಅತ್ಯಧಿಕವಾಗಿ ಲಭಿಸಬೇಕೆಂದು ದೇವರು ಬಯಸುತ್ತಿದ್ದಾರೆ. ನನ್ನ ವಿಜಯ 2 ಹೃದಯಗಳ ಸಂಲಯನವಾಗಿದೆ. ಇದು ಕಾಣುವುದಕ್ಕೂ ಕೇಳುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅದು ಆತ್ಮದ ಆಳದಲ್ಲಿ ಉಂಟಾಗುವುದರ ಮೂಲಕ ಅನುಭವಿಸಲು ಮಾತ್ರ ಸಾಧ್ಯವಾಗುತ್ತದೆ. ಮೊದಲಿಗಿಂತಲೂ ನನಗೆ ನಿನ್ನ ಹೃದಯ ಅವಶ್ಯಕವಾಗಿದೆ. ಹೃದಯ ತೆರೆದು ಕಾದಿರುವ ಮಕ್ಕಳಿಗಾಗಿ ಒಂದು ಕೃಪೆಯ ಸಲೆಯಾಗಿ ಹರಿಯುವಂತೆ ಮಾರ್ಪಾಡಾಗಬೇಕು. ಕೃಪೆಯ ಅಲೆಗಳು ಬಂದು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ಒಬ್ಬೊಬ್ಬರು ಪ್ರಾಮಾಣಿಕವಾಗಿ ಬಯಸಿದರೆ ಮಾತ್ರ ಎಲ್ಲ ಅಶುದ್ಧಿಗಳು ತೊಳೆಯಲ್ಪಡುತ್ತದೆ. ಆತ್ಮಕ್ಕೆ ಅಭಿವೃದ್ಧಿ ಹೊಂದಲು, ಪುಣ್ಯಗಳಲ್ಲಿ ಬೆಳೆಯಲು ಹೃದಯದ ಆಳದಿಂದ ಇಗೋ ನಾನು ಸಿದ್ಧನಿದ್ದೇನೆ ಎಂದು ವಿಶ್ವಾಸದಿಂದ ಉಚ್ಚರಿಸಿದರೆ ಸಾಕು. ನನ್ನ ನಿಷ್ಕಳಂಕ ಹೃದಯ ಪ್ರತಿಷ್ಠಾಪನೆ ಎನ್ನುವ ಪಿತ ದೇವರ ಇಷ್ಟದೆಡೆಗೆ ಒಂದೊಂದು ಆತ್ಮವನ್ನು ನಾನು ಕರೆಯುತ್ತಿದ್ದೇನೆ. ಹಾಗೆ ಮಾಡುವಾಗ ಆ ಆತ್ಮವು ನನಗಾಗಿ ತೆರೆಯಲ್ಪಡುವುದಕ್ಕಿಂತ ಅಧಿಕವಾಗಿ ದೇವರಿಗಾಗಿ ತೆರೆಯಲ್ಪಡುತ್ತದೆ ಎಂಬುದೇ ಆಗಿದೆ ಪರಮ ಪ್ರಧಾನ. ದೇವರ ಈ ಶಕ್ತವಾದ ಬಯಕೆ ಒಂದೇ ಒಂದು ಆತ್ಮವು ಕೂಡ ತಿರಸ್ಕಾರ ಮಾಡದಿರಲಿ. ಭೂಮಿಯಲ್ಲಿನ ಮನುಷ್ಯರೆಲ್ಲರೂ ಗಾಢವಾದ ಈ ಪರಿಶುದ್ಧ ಐಕ್ಯತೆಡೆಗೆ ಸಾಗಿ ಬರಬೇಕೆಂಬುದೇ ಪಿತ ದೇವರ ಅತಿಯಾದ ಬಯಕೆ. ಸಕಲ ಮನುಷ್ಯರು ಒಂದೇ ಸ್ವರದಲ್ಲಿ, ಜಾತಿ ಮತ ಭೇದವಿಲ್ಲದೆ ವಿಶ್ವವಿಡೀ ಪೂರ್ತಿಯಾಗಿ ನನ್ನ ನಿಷ್ಕಳಂಕ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ನನ್ನ ಮಾತೃ ಆಲಿಂಗನವನ್ನು ಅನುಭವಿಸುವಂತಾಗಲಿ. ನಿರ್ದೇಶನ: ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ಎಂದರೆ 2 ಹೃದಯಗಳ ಸಂಲಯನವಾಗಿದೆ. ಈ ಐಕ್ಯತೆ ಮಾನಸಾಂತರ ಮತ್ತು ರೂಪಾಂತರಗೊಳಿಸುವಂತಾಗಿದೆ. ಪ್ರತಿಷ್ಠಾಪನೆ ಮೂಲಕ ಕೃಪೆಯು ಶಕ್ತವಾಗಿ ಹರಿದು ನಮ್ಮ ಆತ್ಮದಲ್ಲಿ ಬಂದು ಸೇರುತ್ತದೆ. ಆದುದರಿಂದ ಆತ್ಮಕ್ಕೆ ಮಾರ್ಪಾಡಾಗದಿರಲು ಸಾಧ್ಯವೇ ಇಲ್ಲ. ಪುಣ್ಯಗಳ ಒಂದು ಅಲೆ ಆತ್ಮಕ್ಕೆ ಬಡಿದು ಹತ್ತಿ ಅದನ್ನು ಆವರಿಸಿ ತಾಯಿಯ ಮೃದುಲವಾದ ಬಯಕೆಗಳಿಗೆ ಅನುಗುಣವಾಗಿ ದೇವರನ್ನು ಸಂತೋಷಪಡಿಸಲು ತೀಕ್ಷ್ಣವಾದ ಬಯಕೆ ಮತ್ತು ನಮ್ಮ ಆತ್ಮದಲ್ಲಿ ಹುಟ್ಟುತ್ತದೆ. ಈ ಪರಿಶುದ್ಧ ಸಂಲಯನದಲ್ಲಿ ಯೇಸುವಿನ ತಾಯಿಯ ಹೃದಯದ ಮೂಲಕ ದೈವ ಸೇವೆಗಳಿಗಾಗಿ ನಾವು ತೆಗೆದಿರಿಸಲ್ಪಡುತ್ತೇವೆ. ಯೇಸುವಿನ ಆಳ್ವಿಕೆ ಪರಿಶುದ್ಧ ಮರಿಯಮ್ಮನವರ ವಿಜಯದೊಂದಿಗೆ ಆರಂಭವಾಗುತ್ತದೆ ಎಂದು ನಮಗೆ ತಿಳಿದಿದೆ. ಅಲ್ಲದೆ ಅವರ 2 ಹೃದಯಗಳ ಐಕ್ಯತೆಗಾಗಿ ನಾವು ಶ್ರಮಿಸುತ್ತಿರುವುದು ನಮ್ಮ ಹೃದಯ ಮರಿಯಮ್ಮನವರ ಹೃದಯದೊಂದಿಗೆ ಗಾಢವಾಗಿ ಐಕ್ಯಪಡುವಾಗ 2 ಹೃದಯಗಳ ಐಕ್ಯತೆಡೆಗೆ ನಾವು ನಡೆಸಲ್ಪಡುತ್ತೇವೆ. ದೈವಿಕ ಸ್ವಭಾವಗಳ ಐಕ್ಯತೆ ಹೀಗೆ ಸೃಷ್ಟಿಯಾಗುತ್ತದೆ. ನಾವು ಪರಿಶುದ್ಧ ಮರಿಯಮ್ಮನವರ ನಿಷ್ಕಳಂಕ ಹೃದಯದೊಂದಿಗೆ ಐಕ್ಯವಾಗುವಾಗ ಮರಿಯಮ್ಮನವರಿಗೆ ಸಮರ್ಪಿಸಲ್ಪಟ್ಟಿರುವ ಆತ್ಮಗಳೊಂದಿಗೆ ನಾವು ಐಕ್ಯಪಡುತ್ತೇವೆ. ಮರಿಯಮ್ಮನವರ ಮಾತೃ ಹೃದಯದ ಮೂಲಕ ಸಾರ್ವತ್ರಿಕ ಐಕ್ಯತೆಯಲ್ಲೂ ನಾವು ಭಾಗಿಗಳಾಗುತ್ತೇವೆ. ಮಾರ್ಗದರ್ಶನ: ಅತ್ಯಂತ ಗೌರವದೊಂದಿಗೆ ನಾವು ಪ್ರತಿಜ್ಞೆಯಲ್ಲಿ ತೊಡಗಿಸಿಕೊಳ್ಳಲು ಈ ಸಮೃದ್ಧವಾದ ಕೃಪೆಗಳನ್ನು ವಂದನೆಗಳೊಂದಿಗೂ ಕೃತಜ್ಞತಾಪೂರ್ಣವಾದ ಹೃದಯದೊಂದಿಗೂ ನಾವು ಸ್ವೀಕರಿಸಬೇಕು. ನಾವು ಅನುದಿನದ ಎಲ್ಲ ಪ್ರವೃತ್ತಿಗಳಿಗೂ ಮರಿಯಮ್ಮನವರ ಸಹಾಯ ಎಲ್ಲ ದಿವಸಗಳು ಹುಡುಕಿಕೊಂಡು ಪ್ರತಿಷ್ಠಾಪನೆಯನ್ನು ನವೀಕರಿಸಬೇಕು. ಮರಿಯಮ್ಮನವರ ವಿಜಯಕ್ಕಾಗಿ ಕಾದು ಕುಳಿತಿರುವ ಎಲ್ಲ ಆತ್ಮಗಳಿಗೂ ಮರಿಯಮ್ಮನವರೊಂದಿಗಿರುವ ಭಕ್ತಿಯ ಪ್ರತಿಷ್ಠಾಪನೆ ಕುರಿತು ತಿಳಿಸಲು ಒಂದೊಂದು ದಿವಸವೂ ನಾವು ಶ್ರದ್ಧೆ ವಹಿಸಬೇಕು. ವಿಶ್ವಪೂರ್ತಿಯಾಗಿ ಮರಿಯಮ್ಮನವರ ಕರೆಗೆ ಪ್ರತ್ಯುತ್ತರ ನೀಡುವಂತೆ ಮಾಡಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಎಲ್ಲ ಹೃದಯಗಳನ್ನು ಐಕ್ಯಪಡಿಸಲು ಪರಿಶುದ್ಧ ಮರಿಯಮ್ಮನವರ ಬಯಕೆಯನ್ನು ಇದರ ಮೂಲಕ ಮತ್ತೊಬ್ಬರಿಗೆ ತಿಳಿಸಬೇಕು. ವಿಶ್ವದ ಎಲ್ಲ ಮನುಷ್ಯರಿಗೂ ತಾಯಿ ಮರಿಯಮ್ಮನವರು ಈ ಕರೆ ನೀಡುತ್ತಿದ್ದಾರೆ. ನಮ್ಮ ಆತ್ಮವು ಪೂರ್ಣವಾಗಿ ದೇವರ ಮಹತ್ವಕ್ಕಾಗಿ ಸಮರ್ಪಿಸಲ್ಪಟ್ಟಿದ್ದರೆ ನಮ್ಮ ಪ್ರತಿಷ್ಠಾಪನೆ ದಿವಸ ವಿಜಯದ ಅತ್ಯಂತ ಆಹ್ಲಾದಕರವಾದ ದಿನವೂ ಆಗಿರುತ್ತದೆ.
ಮತ್ತೊಂದು ಆತ್ಮವನ್ನು ಈ ಎತ್ತರಕ್ಕೆ ಕರೆದುಕೊಂಡು ಹೋಗಲು ನಾವು ಸ್ವತಃ ಶುದ್ಧೀಕರಿಸಲ್ಪಡಬೇಕು ಮತ್ತು ಬಲಿಯಾಗಬೇಕು. ಧ್ಯಾನ. ಓ ಮರಿಯಮ್ಮನವರ ನಿಷ್ಕಳಂಕರ ದೇವೆ, ಪ್ರಾಮಾಣಿಕತೆ, ಸತ್ಯತೆ, ಪರಿಶುದ್ಧತೆ, ಸರಳತೆ ಎಂಬ ಪುಣ್ಯಗಳಿಂದ ನನ್ನ ಆತ್ಮವನ್ನು ತುಂಬಿರಿ. ಈ ಕೃಪೆಗಳ ಮೂಲಕ ಮಾತ್ರವೇ ಪ್ರತಿಷ್ಠಾಪನೆಯ ನಿಷ್ಕಳಂಕತೆ ನೆಲೆ ನಿಲ್ಲಿಸಲು ನನಗೆ ಸಾಧ್ಯವಾಗುತ್ತದೆ. ತಾಯಿಯ ಕರೆಗೆ ಪ್ರಾಮಾಣಿಕವಾದ ಪ್ರತಿಕ್ರಿಯೆಯಲ್ಲಿ ನೆಲೆ ನಿಲ್ಲಲು ನನಗೆ ಸಹಾಯ ಮಾಡಿರಿ. ನಾನು ಕಾಣುವ ಎಲ್ಲರಲ್ಲೂ ತಾಯಿಯ ಹೃದಯದ ದಾನಗಳು ಲಭಿಸುವಂತಾಗಲಿ. ಪ್ರಿಯ ತಾಯಿ, ನಿಮ್ಮೊಂದಿಗಿರುವ ಐಕ್ಯತೆಯಲ್ಲಿ ನಮಗೆ ಲಭಿಸಿರುವ ಅನುಗ್ರಹಗಳನ್ನು ಮತ್ತೊಬ್ಬರಿಗೆ ಹಂಚಲಿರುವ ಕೃಪೆ ನನಗೆ ನೀಡಿರಿ. ಶಾಂತತೆಯೆಡೆಗೆ ಇರುವ ನನ್ನ ಪ್ರಯಾಣವನ್ನು ಮುಂದಕ್ಕೆ ನಡೆಸಿರಿ ಎಂದು ನಿಮ್ಮ ನಿಷ್ಕಳಂಕ ಹೃದಯದಲ್ಲಿ ಭಿನ್ನಯಿಸುತ್ತೇವೆ. ವಚನ. ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 12ನೇ ವಾಕ್ಯ. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ. ದಿನಂಪ್ರತಿ ಹೇಳತಕ್ಕ